ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಸೌತರ್ನ್ ರೈಲ್ವೆ ಇಲಾಖೆಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಅಪ್ರೆಂಟಿಸ್ನ ಹುದ್ದೆಗಳು ಖಾಲಿ ಇವೆ. ಹಾಗೆ ಈ ನೋಟಿಫಿಕೇಷನನ್ನು ಆಗಸ್ಟ್ 25ನೇ ತಾರೀಕು ಹೊರಡಿಸಲಾಗಿದ್ದು, ಈ ದಿನದಿಂದ ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ 25ನೇ ತಾರೀಕಾಗಿದ್ದು, ಅದರೊಳಗಡೆ ಆಗಿ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ಸ್ಗಳು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋಂಥರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಹಾಯ ಆಗುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈನ ಮಾಡುವಂಥ ಅಭ್ಯರ್ಥಿಗಳು www.sr.indianrailway.government.in ಈ ವೆಬ್ಸೈಟಲ್ಲಿ ಹೋಗಿ ನ್ಯೂಸ್ ಆ್ಯಂಡ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪರ್ಸನಲ್ ಬ್ರಾಂಚ್ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಅದ್ರ ಮೂಲಕ ನೀವು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಇದು ಕಾಂಟ್ರಾಕ್ಟ್ ಬೇಸಿಸ್ನ ಅಪ್ರೆಂಟಿಸ್ನ ಹುದ್ದೆಗಳು ಇದಾಗಿರುತ್ತೆ. ಇನ್ನು ಈ ರೈಲ್ವೆ ಇಲಾಖೆಯಲ್ಲಿ ಇದೀಗ ಒಟ್ಟು 3,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದು, ಅದರಲ್ಲಿ ಮೊದಲನೇದಾಗಿ ಫ್ರೆಶ್ ಕ್ಯಾಟಗರಿ ಅಭ್ಯರ್ಥಿಗಳಿಗಾದರೆ ಕ್ಯಾರೇಜ್ ಆ್ಯಂಡ್ ವೇಗನ್ ವರ್ಕರ್ ಪ್ಲಂಬರ್ ಈ ಹುದ್ದೆಯಲ್ಲಿ ಒಟ್ಟು ನಿಮಗೆ 60 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಫಿಟ್ಟರ್ನಲ್ಲಿ ಒಟ್ಟು 20, ಹಾಗೆ ರೈಲ್ವೆ ಹಾಸ್ಪಿಟಲ್ ಆ್ಯಂಡ್ ಪ್ಲಂಬರ್ನಲ್ಲಿ 20 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಎರಡನೇದಾಗಿ ITI ಕ್ಯಾಟಗರಿ ಸೇರಿದಂಥವ್ರಿಗಾದರೆ ಕ್ಯಾರೇಜ್ ಆ್ಯಂಡ್ ವೇಗನ್ ವರ್ಕ್ಶಾಪ್ ಆ್ಯಂಡ್ ಪ್ಲಂಬರ್ಗೆ 390 ವೇಕೆನ್ಸೀಸ್. ಇದರಲ್ಲಿ ಬಂದು UR OBC SC ST EWS ಹಾಗೆ PWBD ಕ್ಯಾಟಗರಿ ಕೂಡ ಇವರಿಗೆ ರಿಸರ್ವೇಷನ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಚೆನ್ನೈ ಡಿವಿಷನ್ನಲ್ಲಿ ಒಟ್ಟು 23 ವೇಕೆನ್ಸೀಸ್. ಅದರಲ್ಲಿ RPMನಲ್ಲಿ 34, AVDಯಲ್ಲಿ 70, AJJಯಲ್ಲಿ 59, TNPಯಲ್ಲಿ 20, ಹಾಗೆ TMBಯಲ್ಲಿ 60, ಮೆಕ್ಯಾನಿಕಲ್ C&W ಅಲ್ಲಿ 226 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಎಲೆಕ್ಟ್ರಿಕಲ್ ವರ್ಕ್ಶಾಪ್ ಆ್ಯಂಡ್ ಪ್ಲಂಬರ್ನಲ್ಲಿ 150, EWS AJ ಡಿವಿಷನ್ನಲ್ಲಿ 51 ವೇಕೆನ್ಸೀಸ್, ಸೆಂಟ್ರಲ್ ವರ್ಕ್ಶಾಪ್ ಆ್ಯಂಡ್ ಪ್ಲಂಬರ್ನಲ್ಲಿ 390, ಲೋಕೋ ವರ್ಕ್ಸ್ ಅಥವಾ ಪ್ಲಂಬರ್ನಲ್ಲಿ 228, ಮಧುರೈ ಡಿವಿಷನ್ನಲ್ಲಿ 160 ವೇಕೆನ್ಸೀಸ್, ರೈಲ್ವೆ ಹಾಸ್ಪಿಟಲ್ ಪ್ಲಂಬರ್ನಲ್ಲಿ 3 ವೇಕೆನ್ಸೀಸ್, ಪಾಲಕ್ಕಾಡು ಡಿವಿಷನಲ್ಲಿ 410 ವೇಕೆನ್ಸೀಸ್ ಮತ್ತು ಸೇಲಂನಲ್ಲಿ 442 ವೇಕೆನ್ಸೀಸ್, ಸಿಂಗಲ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ವರ್ಕ್ಶಾಪ್ನಲ್ಲಿ ಪೊಡಂದೂರ್ನಲ್ಲಿ 95 ವೇಕೆನ್ಸೀಸ್, ತಿರುಚುರ್ಪಲ್ಲಿ ಡಿವಿಷನ್ನಲ್ಲಿ 307, ತಿರುವನಂತಪುರಂ ಡಿವಿಷನಲ್ಲಿ 300 ವೇಕೆನ್ಸಿ ಅನ್ನೋದು ಖಾಲಿ ಇರುತ್ತೆ. ಅದರಲ್ಲಿ ಯಾವ್ಯಾವ ಹುದ್ದೆಗಳು ಅನ್ನೋದನ್ನ ನೀವೇ ಸೆಲೆಕ್ಷನ್ ಮಾಡಿಕೊಂಡು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರಿಗೆ ಸ್ಟ್ಯಾಂಡರ್ಡ್ ಫಿಸಿಕಲ್ ಫಿಟ್ನೆಸ್ ಅಥವಾ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಇನ್ನು ಈ ಹುದ್ದೆಗೆ PWBC ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು, ಇದರಲ್ಲಿ ಎಲ್ಲ ರೀತಿಯ ಹುದ್ದೆ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಬಟ್ ಯಾವ PWBD ಕ್ಯಾಟಗರಿ ಸೇರಿದಂತೆ ಯಾವೆಲ್ಲ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಶಾರ್ಟ್ ಲಿಸ್ಟಾಗಿ ನೀಡಿದ್ದಾರೆ. ಇದನ್ನು ಫುಲ್ ಫಾರ್ಮ್ ಕೂಡ ಕೆಳಗಡೆ ನೀಡಿದ್ದಾರೆ. ಒಮ್ಮೆ ವಿಡಿಯೋನ ಕ್ಲೀನಾಗಿ ಪಾಸ್ ಮಾಡಿ ನೋಡ್ಕೊಳ್ಳಿ. ಇನ್ನು ಈ ಫ್ರೆಷರ್ ಕ್ಯಾಟಗರಿ ಸೇರಿದಂಥ ಅಭ್ಯರ್ಥಿಗಳಿಗೆ ಫಿಟ್ಟರ್, ಪೇಂಟರ್, ವೆಲ್ಡರ್ ಈ ಹುದ್ದೆಗೆ 10th ಆಗಿದ್ದರೆ ಸಾಕು. ಹಾಗೆ ಅದರಲ್ಲಿ ವಿತ್ ಮಿನಿಮಮ್ 50% ಮುಗಿಸಿರೋವಂಥವ್ರು ಅಥವಾ ಈಕ್ವಲೆಂಟ್ ಅಂದರೆ 12th ಮುಗಿಸಿರೋವಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಎರಡನೇದಾಗಿ ಮೆಡಿಕಲ್ ಲ್ಯಾಬ್ರೇಟರಿ ಟೆಕ್ನಿಷಿಯನ್ ಈ ಹುದ್ದೆಗೆ ಮಾತ್ರ 12th ಆಗಿರಲೇಬೇಕಾಗಿರುತ್ತೆ. ಹಾಗೆ ಅದರಲ್ಲಿ 50% ಪಾಸ್ ಆಗಿರೋವಂಥವ್ರು, ಜೊತೆಗೆ ಎಜುಕೇಷನ್ ವಿತ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಮಾಡಿರೋವಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ITI ಕ್ಯಾಟಗರಿ ಸೇರಿದಂಥವ್ರು ಫಿಟ್ಟರ್, ಮೆಕ್ಯಾನಿಸ್ಟ್, MMV, ಟರ್ನರ್, ಡೀಸೆಲ್ ಮೆಕ್ಯಾನಿಕ್, ಕಾರ್ಪೆಂಟರ್, ಪೇಂಟರ್, ವೆಲ್ಡರ್,
ವೈರ್ಮ್ಯಾನ್, ಅಡ್ವಾನ್ಸ್ ವೆಲ್ಡರ್, ಪ್ಲಂಬರ್, ಡಿಶ್ಮ್ಯಾನ್ ಈ ರೀತಿ ವೇಕೆನ್ಸೀಸ್ಗೆ 10th 12th ಅಥವಾ ITI ಮಾಡಿರೋಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈನ ಮಾಡುವುದಾಗುತ್ತೆ. ಆದರೆ ಅದರಲ್ಲಿ 50% ಪಾಸ್ ಆಗಿರಬೇಕಾಗುತ್ತೆ ನೀವು. ಇನ್ನು ಎಲೆಕ್ಟ್ರಿಷಿಯನ್ಗೆ ಕೂಡ 10th ಜೊತೆಗೆ 50%. ಈ ಹುದ್ದೆ ಎಲ್ಲದೂ ಕೂಡ 10th ಅಥವಾ 12th ಅದರಲ್ಲಿ 50% ಮಾರ್ಕ್ಸ್ನೊಂದಿಗೆ ನೀವು ಪಾಸ್ ಆಗಿರಬೇಕಾಗುತ್ತೆ. ಎಲೆಕ್ಟ್ರಿಷಿಯನ್ ಕೂಡ 10th, ಸೆಕ್ರೆಟರಿಯಲ್ ಅಸಿಸ್ಟೆಂಟ್ಗೆ ಕೂಡ 12th, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಯಲ್ಲಿ 10th ಅಥವಾ 12th, COPA ಅಥವಾ PASSCನಲ್ಲಿ 10th ಮುಗಿಸಿದ್ರೆ ಸಾಕು. ಇನ್ನು ಟ್ರೈನಿಂಗ್ ಪೀರಿಯಡ್ ಬಂದು ಫ್ರೆಶ್ ಕ್ಯಾಟಗರಿಗೆ ವೆಲ್ಡರ್ಗಾದರೆ 1 year 3 months ಇರುತ್ತೆ. ಫಿಟ್ಟರ್ ಆ್ಯಂಡ್ ಪೇಂಟರ್ಗಾದರೆ 2 years ಇರುತ್ತೆ. ಮೆಕ್ಯಾನಿಸ್ಟ್, ಲ್ಯಾಬೊರೇಟರಿ ಟೆಕ್ನಿಷಿಯನ್ಗಾದರೆ 1 year 3 months ನಿಮಗೆ ಟ್ರೈನಿಂಗ್ ಪೀರಿಯಡ್ ಅನ್ನೋದು ಇರುತ್ತೆ. ಈ ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ ಪರ್ಮನೆಂಟ್ ವೇಕೆನ್ಸೀಸ್ ಆಗಿರೋದಿಲ್ಲ, ನಿಮಗೆ ಟರ್ಮಿನೇಷನ್ ಕೂಡ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇದು ಪರ್ಮನೆಂಟ್ ಅನ್ನೋ ಇದಿರೋದಿಲ್ಲ, ಕಾಂಟ್ರಾಕ್ಟ್ ಬೇಸಿಸ್ ಮಾತ್ರ ಇದಾಗಿರುತ್ತೆ. ಇನ್ನು ನಿಮಗೆ ಸ್ಯಾಲ್ರಿ ಬಂದು ಫ್ರೆಶರ್ಗಾದರೆ 10th ಆಗಿರೋಂಥವ್ರಿಗೆ 6,000 ಪರ್ ಮಂತ್ಗೆ, 12th ಆಗಿರೋಂಥವ್ರಿಗಾದರೆ 7,000, ITI ಮಾಡಿರೋ ಕೂಡ 7,000 ನಿಮಗೆ ಸ್ಯಾಲ್ರಿ ಅನ್ನೋದು ಇರುತ್ತೆ. ಈ ಸ್ಯಾಲ್ರಿ ನಿಮಗೆ ಓಕೆ ಅನ್ನೋದಾದರೆ ಅಪ್ಲೈ ಮಾಡಿ ಈ ಹುದ್ದೆಗೆ ಜಾಯ್ನ್ ಆಗ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಏಜ್ ಲಿಮಿಟ್ ಬಂದು ಮಿನಿಮಮ್ 15 ವರ್ಷ ಆಗಿರಬೇಕಾಗುತ್ತೆ, ಮ್ಯಾಕ್ಸಿಮಮ್ 22 ವರ್ಷ. ಅದೇ ಫ್ರೆಶರ್ಸ್ ಆದರೆ 24 ವರ್ಷ ಆಗಿರೋಂಥವ್ರು ಕೂಡ ITI ಆಗಿರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಪ್ಲಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡ್ತಾಯಿದ್ರು. ಅದರಲ್ಲಿ OBCಗಾದರೆ 3 years, SC/STಗಾದರೆ 10 years, PWBD ಕ್ಯಾಟಗರಿಗೆ ಕೂಡ 10 years ಅಂತ ಏಜ್ ರಿಲ್ಯಾಕ್ಸೇಷನ್ ನೀಡ್ತಿದ್ದಾರೆ. ಅದರಲ್ಲಿ PWBDಯಲ್ಲಿ 10 to 15 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾಯಿದ್ದಾರೆ. ಇನ್ನು ಈ ಹುದ್ದೆಗೆ ಮೋಡ್ ಆಫ್ ಸೆಲೆಕ್ಷನ್ ನೋಡೋದಾದರೆ, ಮೊದಲನೇದಾಗಿ ನೀವು ಕಳಿಸಿರೋವಂಥ ಅಪ್ಲಿಕೇಶನ್ಗಳನ್ನ ಅದರಲ್ಲಿ ಮೆರಿಟ್ ಲಿಸ್ಟ್ನ ಪ್ರಕಾರ ನಿಮ್ಮನ್ನು ಸೆಲೆಕ್ಟ್ ಮಾಡಿ ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದರ ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಂಡಿಡೇಟ್ಗಳಿಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬರುತ್ತೆ. ಫ್ರೆಶರ್ ಕ್ಯಾಟಗರಿಗೆ ಮಾರ್ಕ್ಸ್ ಅಬ್ಟೈನ್ ಬಂದು ಮೆಟ್ರಿಕ್ಯುಲೇಷನ್ ವಿಲ್ ಬಿ ಕನ್ವರ್ಟೆಡ್ ಬೈ 200 ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಇನ್ನು ITIಗೆ ಕೂಡ ಮೆಟ್ರಿಕ್ಯುಲೇಷನ್ ಮುಗಿಸಿದ್ರೆ ಸಾಕು, ಅದು ಕನ್ವರ್ಟೆಡ್ ಬಂದು 100 ಮಾರ್ಕ್ಸ್ಗೆ ಇರುತ್ತೆ. ಇನ್ನು MLTಗೆ ಬಂದು ಹೈಯರ್ ಸೆಕೆಂಡರಿ ಇದರಲ್ಲಿ ಬಂದು 200 ಮಾರ್ಕ್ಸ್ಗೆ ಮೆರಿಟ್ ಲಿಸ್ಟ್ ಇರುತ್ತೆ. ಇನ್ನು ನೀವು ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, ಅಪ್ಲಿಕೇಶನ್ ಫೀಸು 100 rupees ಇರುತ್ತೆ. ಅದರಲ್ಲಿ SC/ST PWBD ವುಮೆನ್ ಕ್ಯಾಟಗರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇದನ್ನು ನೀವು ಆನ್ಲೈನ್ನ ಪೇಮೆಂಟ್ನ ಮೂಲಕ ಸೆಂಡ್ ಮಾಡ್ಬೋದಾಗಿರುತ್ತೆ. ಅಪ್ಲಿಕೇಶನ್ ಫೀಸ್ನ ಆಲ್ರೆಡಿ ಹೇಳಿದಾಗೆ ಮೇಲೇ ಗ್ಯಾರಂಟಿ ಇರೋದಿಲ್ಲ ಈ ಹುದ್ದೆಗೆ. ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋಂಥವ್ರು ಅಪ್ಲೈ ಮಾಡೋದಿರುತ್ತೆ. ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡಿ ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಂಡಿಡೇಟ್ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದು ನಿಮಗೆ 10th 10ನೇ ತಿಂಗಳು 7ನೇ ತಾರೀಕು ಇರುತ್ತೆ. ಇನ್ನು ಇವತ್ತಿನ ವಿಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈ ಹುದ್ದೆಗೆ ಯಾರೆಲ್ಲ ಅಪ್ಲೈ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.